ಇವರು ಪ್ರಣಮ್ ಅವ್ರ ಬಗ್ಗೆ ಈಗ ಆಲ್ರೆಡಿ ಅವರ ಸ್ವ್ಯಾಗ್ ನೋಡಿದ್ವಿ, ಆ ಸ್ಟೈಲಲ್ಲಿ ಆ ಸ್ಟೆಪ್ ಮಾಡೋ ರೀತಿ ನೋಡಿದ್ವಿ, ಅದು ನೋಡೋಕ್ಕೆ ಖುಷಿ ಆಗುತ್ತೆ. ಅದ್ರ ಜೊತೆಗೆ ಮನೆಯಲ್ಲಿರುವಂಥ ಒಂದು ಬ್ಯಾಕ್ಗ್ರೌಂಡು, ಒಂದು ಕಡೆ ಡೈನಮಿಕ್ ಸ್ಟಾರು, ಇನ್ನೊಂದು ಕಡೆ ಡೈನಮಿಕ್ ಪ್ರಿನ್ಸು, ಇಲ್ಲಿ ಯಂಗ್ ಡೈನಮಿಕ್ಕು. ಈ ವಾತಾವರಣದಿಂದ ಹೇಳಿ ಸರ್, ಸನ್ ಆಫ್ ಮುತ್ತಣ್ಣ ತನಕ ಮಿಡ್ ನೈಟ್ ರಸ್ತೆಯಲ್ಲಿ ತನಕ ಬನ್ನಿ ಸರ್ ನೀವು. ಮೊದಲನೇದಾಗಿ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ, ಸ್ವಲ್ಪ ತಡ ಆಗಿದ್ದಕ್ಕೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ಆಯಿತು. ಸ್ವಲ್ಪ ಒಂದು ಸ್ಮಾಲ್ ಇಶ್ಯೂ ಇತ್ತು, ಅದಕ್ಕೆ ಅದು ಮುಗಿಸ್ಕೊಂಡು ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ವೆರಿ ವೆರಿ ಸಾರಿ ಮತ್ತೆ ಎಲ್ಲರಿಗೂ. ಆ್ಯಂಡ್ ಸಾರಿ ಸರ್, ಚೇತು ಸರ್, ಸಾರಿ ಸರ್. ಆಮೇಲೆ ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಈ ಥರ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ. ಸೊ ಬಹಳ ಖುಷಿ ಆಗ್ತದೆ. ಸನ್ ಆಫ್ ಮುತ್ತಣ್ಣ ಸಿನಿಮಾ ನನ್ನ ಮೊದಲನೇ ದಿವಸ ಕತೆ ಕೇಳಿದಾಗಿಂದ ಇವತ್ತವರೆಗೂ ನನ್ನ ಮನಸ್ಸಲ್ಲಿ ಭಾಳ ಹತ್ತಿರವಾಗಿದೆ ಸಿನಿಮಾ. ರಿಲೀಸ್ ಆದಮೇಲೂ ಕೂಡ, ಒಂದು ವರ್ಷ ಆದಮೇಲೂ ಈ ಸಿನಿಮಾ ತುಂಬ ಹತ್ತಿರವಾಗಿರುತ್ತೆ ನನಗೆ. ಶ್ರೀಕಾಂತ್ ಅವರು ಕತೆ ಹೆಂಗೆ ಹೇಳಿದ್ರು ಗೊತ್ತಿಲ್ಲ, ಬಟ್ ಕತೆ ಸಖತ್ತಾಗೇ ಇತ್ತು. ಅವರೊಂದು ಸ್ಟೈಲ್ ಇದೆ ಕತೆ ಹೇಳೋದು, ಬಹಳ ಚೆನ್ನಾಗಿ ಹೇಳ್ತಾರೆ. ಸರ್ ಅದು ಒನ್ಸ್ ಅಪಾನ್ ಅ ಟೈಮು ಅದಾಗಿರುತ್ತೆ ಅಂತ. ಬಟ್ ಏನು ಹೇಳಿದ್ರು ಅಚ್ಚುಕಟ್ಟಾಗಿ ತುಂಬ ಅರ್ಥ ಆಗಂಗೆ ಹೇಳ್ತಾರೆ. ಸೊ ಕತೆ ಹೇಳ್ದಾಗಲೇ ಡ್ಯಾಡಿ ಜೊತೆ ಕೂತ್ಕೊಂಡು ಕತೆ ಕೇಳಿದೆ. ಸೊ ಡ್ಯಾಡಿ ಕತೆ ಕೇಳಿದ ತಕ್ಷಣ ಅವರು ಏನೂ ಚೇಂಜಸ್ ಇಲ್ಲ. ಯೂಶ್ವಲಾಗಿ ಕಮರ್ಷಿಯಲ್ ಸಿನಿಮಾ ಬೇಕು, ಫೈಟ್ಸ್ ಬೇಕು, ಅದು ಬೇಕು ಅಂತ ಸಾಕಷ್ಟು ಜನ ಅದು ಕೇಳ್ತಾರೆ. ಬಟ್ ಈ ಕತೆ ಕೇಳಿದಾಗ ಏನು ಬೇಡ, ಏನು ಚೇಂಜಸ್ ಬೇಡ, ಗೋ ಹೆಡ್, ತುಂಬ ಚೆನ್ನಾಗಿದೆ ಕತೆ, ಆಲ್ ದಿ ಬೆಸ್ಟ್ ಅಂತ ಡ್ಯಾಡಿ ಹೇಳಿದ್ರು. ಸೊ ಅವಾಗಿಂದ ಶುರುವಾಗಿದ್ದ ಜರ್ನಿ. ಒಬ್ಬೊಬ್ಬರೇ ಎಲ್ಲ ಫ್ಯಾಮ್ಲಿ ಥರ ಆಗಿದ್ದೀವಿ ಈಗ. ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ಸ್ ಪುರಾತನ ಫಿಲ್ಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವರು ಮಂತ್ರಾಲಯಲ್ಲಿ ಇದ್ದರು. ಫೋನ್ ಮಾಡಿದಾಗ ಫೋನಲ್ಲೇ ಎಲ್ಲ ಓಕೆ ಆಗೋಯ್ತು. ಆ್ಯಂಡ್ 10 minutes ಕಾಲ್ ಅನ್ಸುತ್ತೆ, ಎವ್ರಿಥಿಂಗ್ ವಾಸ್ ಫಿಕ್ಸ್ಡ್, ಏನೂ ಡೌಟ್ ಇರಲಿಲ್ಲ. ಅಲ್ಲಿಂದ ಇಲ್ಲಿ ತನಕ ಸಿನಿಮಾ ಸ್ಮೂತಾಗಿ ಆರಾಮಾಗಿ ಖುಷಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ನಾನು ಇಡೀ ತಂಡಕ್ಕೂ ಅಷ್ಟೇ ತುಂಬ ಥ್ಯಾಂಕ್ಸ್. ನಮ್ಮ DOP ಕೃಷ್ಣ ಅವರು ಸ್ಕೇಟಿಂಗ್ ಮಾಡ್ತಾನೆ ಇದ್ದಾರೆ, ನಾವು ಕಾಯ್ತಾನೆ ಇದ್ದೀವಿ. ಹೆಸರಲ್ಲೂ ಬಂದ್ಬಿಡ್ತು, ಬಟ್ ನೀವು ಸ್ಕೇಟಿಂಗ್ ಮಾಡಿಲ್ಲ ಇನ್ನು. ಅವರು ಇಸ್ ಜೆಂಟಲ್ಮ್ಯಾನ್ ಅವರು, ಕೃಷ್ಣಣ್ಣ. ಬಹಳ ಚೆನ್ನಾಗಿ ಮುದ್ದಾಗಿ ತೋರಿಸಿದ್ದಾರೆ ನಮ್ಮೆಲ್ಲರನ್ನು. ರಂಗಾಯಣ ರಘು ಸರ್ ತುಂಬ ಮುದ್ದಾಗಿ ಕಾಣಿಸ್ತಾರೆ ಇದರಲ್ಲಿ. ಆ್ಯಂಡ್ ಎಕ್ವಿಪ್ಮೆಂಟ್ಸು ಅಷ್ಟೇ, ಅವರು ಎಷ್ಟು ಏನು ಬೇಕು ಕ್ಲಾರಿಟಿ ತುಂಬ ಚೆನ್ನಾಗಿತ್ತು ಅವ್ರಿಗೆ. ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್ ಎಲ್ಸ್ ಎಷ್ಟೊಂದು ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಿದ್ದಾರೆ ಬರೀ ಈ ಸಿನಿಮಾಗೆ. ಆ್ಯಂಡ್ ತುಂಬ ಕ್ಲಾರಿಟಿ ಇದೆ. ಆಮೇಲೆ ನಮ್ಮ ಕ್ವಾಲಿಟಿ ನಿಜವಾಗ್ಲೂ ನಮ್ಮ ಎಡಿಟರ್ ಸರ್ ಹೇಳ್ತಾಯಿದ್ರು, ಸರ್ ನೀವು ಕ್ಲಾಸ್ ಸಿನಿಮಾ ಸರ್, ಇದನ್ನು ಈ ಸಿನಿಮಾಗೆ ನಿಮಗೆ ಇಷ್ಟೊಂದು ಕ್ವಾಲಿಟಿ ಬೇಕಾ ಅಂತ ಅವರೇ ಕೇಳ್ತಾಯಿದ್ರು. ಸೊ ಆ ಥರ ಕ್ವಾಲಿಟಿ ಕೊಟ್ಟಿದ್ದಾರೆ ನಮ್ಮ ಎಡಿಟರು. ಸೊ ಸರ್ ಕೃಷ್ಣಣ್ಣ ಅವರು ಆ್ಯಂಡ್ ಸಚಿನ್ ಸರ್, ನೀವು ಇವತ್ತು ಯು ಆರ್ ದ ಹೀರೋ. ನಿಮ್ಮ ಮಧ್ಯಾಹ್ನ, ನಿಮ್ಮ ಸಂಜೆ ಇವತ್ತು, ನಿಮ್ಮ ದಿವಸ ಇವತ್ತು. ಅವರು ಕಮಂಗಿ ನನ್ನ ಮಗನೇ ಆಲ್ರೆಡಿ ನೀವೆಲ್ಲರೂ ಕೇಳಿದ್ದೀರಾ, ದೊಡ್ಡ ಹಿಟ್ ಆಗಿದೆ ಸಾಂಗು. ಆ್ಯಂಡ್ ಮೆಜಾರಿಟಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಸುಮಾರು ಜನ ಫ್ರೆಂಡ್ಸ್ ಹೇಳಿದ್ರು, ಆಟೋಲ್ಲಿ ಹೋಗ್ಬೇಕಾದ್ರೆ ನಿನ್ನ ಸಾಂಗ್ ಕೇಳಿದೆ ಕಣೋ. ಸೊ ಆಟೋ ರಿಕ್ಷಾಸಲ್ಲಿ ನಮ್ಮ ಸಾಂಗ್ ತುಂಬ ಫೇಮಸ್ ಆಗಿದೆ ಅಂತ ಗೊತ್ತಾಯ್ತು. ಸೊ ಫಸ್ಟ್ ಆಫ್ ಆಲ್ ಇಡೀ ಕರ್ನಾಟಕ ಜನತೆಗೆ ನಮ್ಮ ಸಾಂಗ್ ಹಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಚಿನ್ ಸರ್ ಈ ಥರ ಸಾಂಗ್ಸ್ ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಸಂಜಿತ್ ಹೆಗ್ಡೆ ಅವರು, ಈ ಸಚ್ ಅ ಡಾರ್ಲಿಂಗ್. ನಮ್ಮ ರೆಕಾರ್ಡಿಂಗ್ ಇದ್ದಾಗ್ಲೂ ಹೋಗಿದ್ದೆ, ಮೀಟ್ ಮಾಡಿದೆ, ಆರಾಮಾಗಿ ಚಿಲ್ಲಾಗಿ ಅವ್ರೊಂದು ಝೋನಲ್ಲಿ ಇರ್ತಾರೆ ಯಾವಾಗಲೂ. ಸೊ ಅವ್ರ ವಾಯ್ಸು ಇಡೀ ಕರ್ನಾಟಕಕ್ಕೆ ಇಷ್ಟ, ಇಡೀ ಇಂಡಿಯಾಗೆ ಇಷ್ಟ. ಈಗ ತುಂಬ ಒಳ್ಳೆ ಸಾಂಗ್ಸ್ ಕೊಡ್ತಿದ್ದಾರೆ. ಆ್ಯಂಡ್ ಸಂಜಿತ್ಗೆ ಥ್ಯಾಂಕ್ ಯು ಹೇಳಬೇಕು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಮಿಂಗ್ ಟು ಧನು ಮಾಸ್ಟರ್, ಅವರು ಹೇಳ್ತಾಯಿದ್ರು ನಾವು ನಮ್ಮ ಸ್ವ್ಯಾಗು ಅದು ಇದು ಅಂತ. ಗುರುಗಳ ಹತ್ರ ಇದ್ರೇ ಶಿಷ್ಯರಿಂದ ಈ ಥರ ಆಗೋದು. ಸೊ ಗುರುಗಳಿಗೆ ಥ್ಯಾಂಕ್ ಯು ಹೇಳಬೇಕು ಫಸ್ಟು. ಥ್ಯಾಂಕ್ ಯು ಧನು ಮಾಸ್ಟರ್, ಈ ಥರ ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ದು ಏನು ಕಲೆ ಇದೆಯೋ ನೀವು ಅದನ್ನು ಎತ್ತು ತೋರಿಸಿದ್ದೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಹತ್ರ ಕೊರಿಯೋಗ್ರಫರ್ಸ್ ನಮಗಿದ್ರೆ ನಮಗೆ ಇನ್ನೂ ಸಪೋರ್ಟ್ ಸಿಗುತ್ತೆ. ಆ್ಯಂಡ್ ಕಮಿಂಗ್ ಟು ಖುಷಿ ಅವರು, ನಿಜವಾಗ್ಲು ನಾವು ರಿಹರ್ಸಲ್ಸ್ ಎಲ್ಲ ಮಾಡ್ತಾಯಿದ್ರು. ಮಾಸ್ಟರ್ ಹೇಳಿದ್ರಲ್ಲ, ರಿಹರ್ಸಲ್ಸ್ ಎಲ್ಲ ಮಾಡ್ತಾಯಿದ್ವಿ, ಭಾಳ ಮಜಾ ಮಾಡಿಕೊಂಡು ಆರಾಮಾಗಿ ಮಾಡ್ತಾಯಿದ್ವಿ. 10-12 ದಿವಸ ಅನ್ಸುತ್ತೆ ಜರ್ನಿ. ನಮಗೇನಿಲ್ಲ ಕೆಲಸ, ಸ್ಟುಡಿಯೋಗೆ ಹೋಗೋದು, ರಿಹರ್ಸ್ ಮಾಡೋದು, ಆರಾಮಾಗಿ ನಕ್ಕೊಂಡು ಮಜಾ ಮಾಡು, ಊಟ ಮಾಡು. ಸೊ ಆ ಥರ ಇತ್ತು ಎಕ್ಸ್ಪೀರಿಯನ್ಸು. ಆಮೇಲೆ ಇವ್ರು ಹೇಳ್ತಾಯಿದ್ರು ನನ್ನ ಡ್ಯಾನ್ಸಿಂಗ್ ಮ್ಯಾಚ್ ಮಾಡೋದು, ಆ ಥರ ಏನೂ ಇಲ್ಲ. ನೀವು ಸಾಂಗ್ ನೋಡಿದಾಗ ಯಾರಾದ್ರು ನನ್ನ ನೋಡಿದ್ರಾ? ಇಲ್ಲ. ಸೊ ಶೀಸ್ ಅ ವೆರಿ ಗುಡ್ ಡ್ಯಾನ್ಸರ್.
ಇಸ್ ಅ ಗ್ರೇಟ್ ಆ್ಯಕ್ಟರ್. ಜೊತೆಲಿ ಕೆಲಸ ಮಾಡಿದ್ದು ನನಗೆ ಬಹಳ ಖುಷಿ ಇದೆ, ಖುಷಿ ಅವರೇ. ಆ್ಯಂಡ್ ಶಿ ಈಸ್ ಅ ಗ್ರೇಟ್ ಕೋ ಆರ್ಟಿಸ್ಟ್ ಆಲ್ಸೋ. ನಾವು ಸೆಟ್ಟಲ್ಲಿ ಆರಾಮಾಗಿ ನಕ್ಕೊಂಡು ನಿಜವಾಗ್ಲೂ ನಾವು ಸಿನಿಮಾ ಮುಗಿಸಿರೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಯಾವಾಗ ನೋಡಿದ್ರು ಕಿರ್ಚಾಟ ಇಲ್ಲ, ಏನೂ ಇಲ್ಲ, ಯಾವಾಗಲೂ ನಕ್ಕೊಂಡು ಮಜಾ ಮಾಡಿಕೊಂಡೇ ಮಾಡಿದ್ದೀವಿ ಸಿನಿಮಾ. ಸೊ ಅದು ನಿಜವಾಗ್ಲೂ ನಾನು ಮಿಸ್ ಮಾಡ್ತೀನಿ ಆ ದಿನಗಳು. ಸೊ ಅದನ್ನೆಲ್ಲ ಏನಕ್ಕೆ ಮಿಸ್ ಜಾಸ್ತಿ ಮಾಡ್ತೀನಿ ಅಂದರೆ ನಮ್ಮ ಡೈರೆಕ್ಟ್ರು ತುಂಬ ಮಜಾ ಮಾಡ್ತಿದ್ದೆ. ಆಮೇಲೆ ಕೃಷ್ಣಣ್ಣ ಆಮೇಲೆ ಡೈರೆಕ್ಟರ್ ಎಲ್ಲ ಮುಂಚೆಯಿಂದನೂ ಫ್ರೆಂಡ್ಸು. ಸೊ ಅವ್ರು ಮಾತಾಡೋ ರೀತಿ, ಅವ್ರು ಮಾತಾಡೋ ಶೈಲಿ ಎಲ್ಲ ಸಕ್ಕದಾಗಿರ್ತಾಯಿತ್ತು ಸೆಟ್ಟಲ್ಲಿ. ಸೊ ಭಾಳ ಮಜಾ ಮಾಡ್ಕೊಂಡು ಮಾಡಿದ್ದೀವಿ. ಆ್ಯಂಡ್ ರಂಗಾಯಣ ರಘು ಸರ್ ಬಗ್ಗೆ ನಾನೇನು ಹೇಳಿ, ನಾನು ತುಂಬ ಚಿಕ್ಕವನವ್ರ ಬಗ್ಗೆ ಮಾತಾಡೋಕ್ಕೆ. ಬಟ್ ನನಗೆ ಸೆಟ್ಟಲ್ಲಿ ಅವ್ರು ಎರಡನೇ ತಂದೆ ಥರನೇ ಇದ್ದರು. ಏನೇ ಇದ್ರು, ಏನೇ ಚಿಕ್ಕ ಕರೆಕ್ಷನ್ಸ್ ಆಗಿರಲಿ, ನಾನು ಏನಾದ್ರು ಡೌಟ್ ಕೇಳಿದ್ರೆ ಅಥವಾ ಇದನ್ನ ಏನಾದರೂ ಬೆಟರ್ ಮಾಡ್ಬೋದಾ ಅಂತ ಅವರೇ ನನಗೆ ಹೇಳ್ತಾಯಿದ್ರು, ಇಲ್ಲ ನಾನು ಅವರೇ ಕೇಳ್ತಿದ್ದೆ, ಅವ್ರು ನನಗೆ ಕಲಿಸ್ತಾಯಿದ್ರು. ಸೊ ಇಟ್ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ನನಗೆ ಈ ಥರ ನನಗೆ ಇಷ್ಟು ಬೇಗನೆ ಕರಿಯರಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದು ನನಗೆ ಆ್ಯಕ್ಚುಲಿ ಇಟ್ಸ್ ಅ ಪ್ಲಸ್ ಪಾಯಿಂಟ್, ದೊಡ್ಡ ಪಾಸಿಟಿವ್ ಅನಿಸುತ್ತೆ ನನಗೆ. ಯಾಕಂದರೆ ನಾನು ಮುಂದಿನ ಸಿನಿಮಾ ನಾನು ನೆಕ್ಸ್ಟ್ ಸಿನಿಮಾ ಮಾಡಬೇಕಾದ್ರೆ ಅವ್ರು ಹೇಳ್ಕೊಟ್ಟಿದ್ದೆಲ್ಲ ನಮ್ಗೆ ಇರುತ್ತೆ ನನಗೆ. ಸೊ ಆಸ್ ಅನ್ ಆ್ಯಕ್ಟರ್ ನಾನು ಬೆಟರ್ ಆಗ್ತಾ ಹೋಗ್ತೀನಿ ಹೊರತು. ಇಟ್ಸ್ ಇಸ್ ಗ್ರೇಟ್. ಥ್ಯಾಂಕ್ ಯು ರಂಗಾಯಣ ರಘು ಸರ್, ಇದು ಒಪ್ಕೊಂಡು ನಮಗೆ ಮಾಡಿದ್ದಕ್ಕೆ. ಆ್ಯಂಡ್ ಇನ್ನೇನು ಹೇಳಿ, 22 ಆಗಸ್ಟ್ 22 ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದೀವಿ. ಭಾಳ ಎಕ್ಸೈಟ್ಮೆಂಟ್ ಇದೆ. 7.5 ವರ್ಷ ಆದಮೇಲೆ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬ ಗ್ಯಾಪ್ ಆಗಿತ್ತು. ಸೇಮ್ ಖುಷಿ ಅವ್ರು ಹೇಳ್ದಂಗೆ ಸಾಕಷ್ಟು ಕಾರಣಗಳಿಂದ ಸಿನಿಮಾ ಬರಲಿಲ್ಲ ಅಥವಾ ಒಳ್ಳೆ ಸ್ಕ್ರಿಪ್ಟ್ಸ್ ಬರಲಿಲ್ಲ. ಆ್ಯಂಡ್ ಬಟ್ ನನಗೆ ಈ ಸಿನಿಮಾ, ಇಂಥ ಸಿನಿಮಾ ನನಗೆ ಒಂದು ರೀಲಾಂಚ್ ಅಂತಲೇ ಹೇಳ್ಬೋದು. ರೀಲಾಂಚ್ಗೆ ಇಂಥ ಸಿನಿಮಾ ಸಿಕ್ಕಿರೋದು ನನಗೆ ನನ್ನ ಪುಣ್ಯ ಮಾಡಿರ್ಬೇಕನ್ಸುತ್ತೆ, ಅಷ್ಟೇ ಹೇಳೋಕ್ಕಾಗುತ್ತೆ. ಆ್ಯಂಡ್ ಇಂಥ ಒಂದು ತಂಡ ಸಿಕ್ಕಿರೋದು, ಇಂಥ ಒಂದು ಸಿನಿಮಾ ಔಟ್ಪುಟ್ ಬಂದಿರೋದು ನನಗೆ 100% 100%ಕಿಂತ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಇವತ್ತು ತನಕ ನನಗೆ ನನ್ನ ಫಸ್ಟ್ ಸಿನಿಮಾನೂ ಓಡಲಿಲ್ಲ. ಸೊ ಈ ಸಿನಿಮಾ ನಮ್ಮ ಜನನೂ ನನ್ನ ಕೆಲಸ ನೋಡಿಲ್ಲ, ನಾನು ಹೆಂಗೆ ಮಾಡ್ತೀನಿ ಏನು ಮಾಡ್ತೀನಿ ನೋಡಿಲ್ಲ. ಸೊ ನನ್ನ ಟ್ಯಾಲೆಂಟ್ ಅಥವಾ ನನ್ನ ಕಾನ್ಫಿಡೆನ್ಸ್ ಏನಿದೆ, ನನ್ನ ಟ್ಯಾಲೆಂಟ್ ಏನಿದೆ, ಅದು ಜನ ಈ ಸಿನಿಮಾಯಿಂದ ನೋಡ್ತಾ ಇರೋದು ನನಗೆ ಭಾಳ ಖುಷಿ ಇದೆ. ಸೊ ಇಡೀ ತಂಡಕ್ಕೆ ಹರೀಶ್ ಕುಮಾರ್ ಸರ್, ಹಲೋ ಸರ್. ಪಾಪ ಅವರು ಫ್ಯಾಮ್ಲಿ ಥರ, ಅವರು ಅಣ್ಣನ ಸಿನಿಮಾನೂ ಅವರೇ, ನನ್ನ ಸಿನಿಮಾನೂ ಅವರೇ. ಸೊ ಫ್ಯಾಮಿಲಿ ಎಡಿಟರ್ ಅಂತಲೇ ಹೇಳ್ಬೋದು. ಅವ್ರ ಬಗ್ಗೆ ಅವ್ರು ಸಾಕಷ್ಟು ಸಿನಿಮಾ ಮಾಡಿದ್ದಾರೆ, ಅವ್ರ ಬಗ್ಗೆ ಏನು ಹೇಳೋದು ಹೆಚ್ಚಿಗೆ ಇಲ್ಲ. ಬಟ್ ಈ ಸಿನಿಮಾಲು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಟ್ರು ಅವರು ಸೇರಿಕೊಂಡ್ರೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾವ ಲೆವೆಲಿಗೆ ಬಂದಿದೆ ಸಿನಿಮಾ ಅಂತ. ಸೊ ಹರೀಶ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೊಮ್ಮೆ ಎಲ್ಲರಿಗೂ ಕ್ಷಮೆ ಇರಲಿ ನಾನು ತಡ ಮಾಡಿದ್ದು. ಆ್ಯಂಡ್ ಭಾನುವಾರ ಎಲ್ಲರೂ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ದೀರಾ. ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಎಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್. ಹಾಂ, ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.